ಇವತ್ತಿನ ವಿಡಿಯೋದಲ್ಲಿ ನಾನು ಹೊಟ್ಟೆ ಹುಳ ಅಥವಾ ಜಂತು ಹುಳನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಜಂತು ಹುಳ ನಾಶಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡುವಂತಹ ಒಂದು ಮನೆಮದ್ದು. ಜಂತು ಹುಳಕ್ಕೆ ಈ ಮನೆಮದ್ದು ಮಾಡೋದಕ್ಕೆ ನಮಗೆ ಪಪ್ಪಾಯ ಬೇಕಾಗುತ್ತೆ, ಪಪ್ಪಾಯ ಬೀಜ ಬೇಕಾಗುತ್ತೆ. ಆ್ಯಕ್ಚುಲಿ ಆರ್ಗ್ಯಾನಿಕ್ ಪಪ್ಪಾಯ ಹಣ್ಣಾದರೆ ಬೀಜ ಜಾಸ್ತಿ ಇರುತ್ತೆ, ನಾನ್ ಆರ್ಗ್ಯಾನಿಕ್ ಆದರೆ ಬೀಜ ಇರೋದಿಲ್ಲ, ಸೀಡ್ಲೆಸ್ ಬರುತ್ತಲ್ವ, ಅದಾದರೆ ಈವನ್ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಅದು. ಸೊ ಬೀಜ ಜಾಸ್ತಿ ಇರುವಂತಹ ನಾಟಿ ಹಣ್ಣನ್ನು ತಗೊಂಡ್ರೆ ನೋಡಿ ಎಷ್ಟೊಂದು ಬೀಜ ಇರುತ್ತೆ ಒಳಗಡೆ ಅಂತ. ಸೊ ಈ ಬೀಜ ಬೇಕಾಗತ್ತೆ ನಮಗೆ. ಫಸ್ಟ್ ನಾನೀಗ ಇದರ ಬೀಜನ ತೆಕ್ಕೊಳ್ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಪಪ್ಪಾಯ ಬೇಕಾಗತ್ತೆ, ಸರಿಯಾಗಿ ಕಳ್ತಿರೋದು. ಅದನ್ನ ಕಟ್ ಮಾಡ್ಕೊಂಬಿಡ್ತೀನಿ. ಇದರ ಬೀಜಗಳನ್ನು ತೆಕ್ಕೊಳ್ಬೇಕು. ಈ ಪಪ್ಪಾಯ ಮರದಲ್ಲಿರುವ ಪ್ರತಿಯೊಂದು ಪಾರ್ಟ್ ಕೂಡ ನಮಗೆ ಔಷಧಕ್ಕೆ ಯೂಸ್ ಆಗುವಂಥದ್ದು, ಔಷಧೀಯ ಗುಣಗಳಿರುವಂಥದ್ದು. ಪಪ್ಪಾಯದು ಎಲೆ ಕೂಡ ಯೂಸ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ, ಪಪ್ಪಾಯ ಹಣ್ಣು ಯೂಸ್ ಆಗುತ್ತೆ, ಬೀಜ ಯೂಸ್ ಆಗುತ್ತೆ, ಪ್ರತಿಯೊಂದು ಕೂಡ ನಾವು ಯೂಸ್ ಮಾಡ್ಬೋದು. ಈವನ್ ಈ ಸಿಪ್ಪೆ ಕೂಡ ಯೂಸ್ ಮಾಡಬಹುದು. ಸೊ ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿರುವಂಥದ್ದು. ಈ ಹಣ್ಣು ಕೂಡ ದೇಹಕ್ಕೆ ಅಷ್ಟೇ ಒಳ್ಳೆಯದು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆಲ್ಲ. ಈಗ ಫುಲ್ ಬೀಜನ ತೆಗೆದಿಟ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಮಗೆ ಆ್ಯಕ್ಚುಲಿ ಈ ಬೀಜ ಒಣಗಿರೋ ಬೀಜ ಬೇಕಾಗುತ್ತೆ ಜಂತು ಹುಳ ನಾಶಕ್ಕೆ. ಸೊ ಇದನ್ನು ಈ ಬೀಜನ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸ್ಬೋದು, ಒಂದು 2-3 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಒಣಗುತ್ತೆ. ಇಲ್ಲ ಇವಾಗ ಮಳೆಗಾಲದಲ್ಲಿ ಒಣಗಿಸೋದು ಕಷ್ಟ ಆಗುತ್ತೆ ಅನಿಸಿದರೆ ನೀವು ಅಡುಗೆ ಮಾಡುವಾಗ ಎಲ್ಲ ಸ್ಟವ್ ಪಕ್ಕದಲ್ಲೋ ಒಲೆ ಪಕ್ಕದಲ್ಲೋ ಇಟ್ಕೊಳ್ಬೋದು. ಆ ಬಿಸಿಗೆ ಬೀಜ ಒಣಗುತ್ತೆ. ಸೊ ಬೀಜನ ಒಣಗಿಸಿ ಇಟ್ಕೊಳ್ಬೇಕು. ನಾನು ಆಲ್ರೆಡಿ ಒಣಗಿಸಿ ಇಟ್ಕೊಂಡಿರೋ ಬೀಜನೇ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಬೀಜ ಇದೆ ಇದರಲ್ಲಿ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಣಗಿಸಿದಾಗ ನಮಗೆ ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು, ಏನು ಇಮಿಡಿಯೇಟಾಗಿ ಯೂಸ್ ಮಾಡಬೇಕಂತ ಇಲ್ಲ. ಪೌಡರ್ನಾದರೂ ಸ್ಟೋರ್ ಮಾಡ್ಕೊಳ್ಬೋದು, ಇಲ್ಲ ಆದರೆ ಇಡೀ ಬೀಜನೇ ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬೇಕಾದಾಗ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಒಣಗಿದ್ರೆ ಈ ಥರ ಚೆನ್ನಾಗಿ ಪೌಡರ್ ಮಾಡೋಕ್ಕಾಗತ್ತೆ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇದೀಗ ಚೆನ್ನಾಗಿ ಪುಡಿ ಆಗಿದೆ ನೋಡಿ, ಈ ಥರ ನೈಸ್ ಪುಡಿಯಾಗಿ ಇರಬೇಕಾಗತ್ತೆ. ಈಗ 1 ಲೋಟ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ. ನೀರನ್ನು ಕುದಿಸ್ಕೊಳ್ಬೇಕು. ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಬಿಸಿ ನೀರನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಈಗ 1/2 ಸ್ಪೂನ್ ಆಗುವಷ್ಟು ನಾನು ಪಪ್ಪಾಯ ಬೀಜದ್ದು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1/2 ಟೀ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಆ ಬೀಜದ ಪೌಡ್ರ್ ಏನಿದೆ ಅಲ್ಲ ಅದರಲ್ಲಿರೋ ಸತ್ವ ಎಲ್ಲ ಬಿಡುತ್ತೆ ಆವಾಗ. ಸೊ ಒಂದು 10 ನಿಮಿಷ ಆದಮೇಲೆ ಅದು ಸ್ವಲ್ಪ ಬೆಚ್ಚಗೆ ಆಗಿರುತ್ತೆ ಕೂಡ, ಆವಾಗ ಅದನ್ನು ಕುಡಿಬಹುದು. ಒಂದು 2-3 ದಿನ ಕಂಟಿನ್ಯೂಸ್ ಕುಡಿಬೇಕಾಗತ್ತೆ. ಹೊಟ್ಟೆಯಲ್ಲಿ ತುಂಬ ಹುಳ ಇದ್ದರೆ, ಹೊಟ್ಟೆ ತುಂಬ ನೋವು ಬರ್ತಾ ಇದ್ದರೆ, ಕೆಲವೊಬ್ಬರಿಗೆ ಹೊಟ್ಟೆ ಹುಳದಿಂದನೇ ಅಜೀರ್ಣ ಎಲ್ಲ ಆಗುತ್ತೆ ಅಲ್ವಾ, ಲೂಸ್ ಮೋಷನ್ ಥರ ಆಗುತ್ತೆ, ಅಜೀರ್ಣ, ಹೊಟ್ಟೆ ನೋವು ಎಲ್ಲ ಕೂಡ ಇರುತ್ತೆ, ಊಟ ಎಲ್ಲ ಸೇರಲ್ಲ. ಸೊ ಆ ಥರ ಎಲ್ಲ ಇರುವಾಗ ಇಂತಹ ಒಂದು ಪಪ್ಪಾಯ ಹಣ್ಣಿನ ಬೀಜದಿಂದ ಮಾಡಿದ ಒಂದು ಕಷಾಯ ಅಂತಾದರೂ ಹೇಳ್ಬೋದು, ನ್ಯಾಚುರಲ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಈ ಮನೆಮದ್ದನ್ನು ಮಾಡಿ ಕುಡಿಬಹುದು 2-3 ದಿನ. ಇದರಿಂದಾಗಿ ಹೊಟ್ಟೆಯಲ್ಲಿರುವ ಹುಳ ಅಲ್ಲೇ ನಾಶ ಆಗುತ್ತೆ ಅಥವಾ ಮೋಷನ್ ಹೋಗುವಾಗ ಕ್ಲಿಯರ್ ಆಗಿ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.